ಕಾಂಗ್ರೆಸ್ ಪಾಳೆಯಕ್ಕೆ ಸಂಬಂಧಪಟ್ಟಂತ ಸುದ್ದಿಗಳು ಆಗಾಗ ಬರ್ತಾನೆ ಇರುತ್ತೆ. ಕಾರಣ ಸುರ್ಜೇವಾಲಾ ಅವರು ರಾಜ್ಯದಲ್ಲೇ ಇದ್ರು. 2 ಹಂತದ ಶಾಸಕರ ಭೇಟಿ ಆಯ್ತು, 1-to-1 ಮೀಟಿಂಗ್ ಆಯ್ತು. ಸಚಿವರ ಬಗ್ಗೆ ಸಾಲು ಸಾಲು ಆರೋಪಗಳನ್ನ ಶಾಸಕರು ಮಾಡಿದ್ದು ಕೂಡ ಆಯ್ತು. ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಸುರ್ಜೇವಾಲಾ ಅವರು ಸೈಲೆಂಟ್ ಆದ್ರ ಇಲ್ಲ, ಅದನ್ನ ಮುಂದುವರಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ಸೋಮವಾರ ಯಾರ ಮೇಲೆ ಎಲ್ಲ ಕಂಪ್ಲೇಂಟ್ ಮಾಡಿದಾರಲ್ಲ ಶಾಸಕರು ಅಂತ ಸಚಿವರ ಜೊತೆಗೆ ಯಾವೆಲ್ಲ ಶಾಸಕರು ಸಚಿವರ ಬಗ್ಗೆ ಸಾಲು ಸಾಲು ದೂರುಗಳನ್ನ ಕೊಟ್ಟಿದ್ರಲ್ಲ ಸುರ್ಜೇವಾಲಾ ಅವರ ಮುಂದೆ, ಅಂತ ಸಚಿವರಿಗೆ ಕ್ಲಾಸ್ ತೆಗೆದುಕೊಳ್ಳೋದಕ್ಕೆ ಸುರ್ಜೇವಾಲಾ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ದಾಖಲೆಗಳ ಸಮೇತ ಸಚಿವರನ್ನ ಕರೆದು ಮಾತನಾಡಿಸಿ ಅವರ ಬಗ್ಗೆ ಸುರ್ಜೇವಾಲಾ ಅವರು ಕ್ರಮವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಯಾವೆಲ್ಲ ಸಚಿವರಿಗೆ ಕ್ಲಾಸ್ ತೆಗೆದುಕೊಳ್ಳಬಹುದು ಸುರ್ಜೇವಾಲಾ, ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೋಮವಾರದಿಂದ ಸಾಲು ಸಾಲು ಸಚಿವರ ಜೊತೆಗೆ ಮೀಟಿಂಗ್ ಸುರ್ಜೇವಾಲಾ ಅವರಿಂದ. ಇಷ್ಟು ದಿನ ಶಾಸಕರ ಸರದಿ ಆಯ್ತು, 1-to-1 ಮೀಟಿಂಗ್ ಆಯ್ತು, ಅಭಿಪ್ರಾಯ ಸಂಗ್ರಹ ಆಯ್ತು. ಬಟ್ ಇದಾದ ಬಳಿಕ ಈಗ ಸಚಿವರ ಸರದಿ. ಸಚಿವರಿಗೆ ತಾಕೀತು ಮಾಡಬಹುದು ಸುರ್ಜೇವಾಲಾ ಅವರು, ನೋಡ್ರಿ ನಿಮ್ಮ ಮೇಲೆ ಇಷ್ಟೆಲ್ಲ ಕಂಪ್ಲೇಂಟ್ಗಳು ಬಂದಿದೆ, ನಿಮ್ಮನ್ನ ಯಾಕೆ ಸಂಪುಟದಿಂದ ಕೈ ಬಿಡಬಾರ್ದು ನಾವು ಅಂತ. ಒಬ್ರಲ್ಲ ಇಬ್ರಲ್ಲ 10ಕ್ಕೂ ಹೆಚ್ಚು ಸಚಿವರ ವಿರುದ್ಧ ದೂರು. ಸಚಿವರ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಹಲವು ಶಾಸಕರು. ಅದು ಬಹಿರಂಗ ಕೂಡ ಆಗೋಗಿದೆ. ಶಾಸಕ HR ಗವಿಯಪ್ಪ, BR ಪಾಟೀಲ್, ಬೇಳೂರು ಗೋಪಾಲಕೃಷ್ಣ, ರೂಪಕಲಾ, ನಂಜೇಗೌಡ ಸೇರಿ ಹಲವರು ಸಾಲು ಸಾಲಾಗಿ ಬಂದು ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ದೂರು ಕೊಟ್ಟು ಹೋಗಿದ್ದಾರೆ. ಹಾಗಾದ್ರೆ ಶಾಸಕರ ಅಸಮಾಧಾನಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಸಚಿವರು. ಯಾವ ಸಚಿವರು ಸ್ಪಂದಿಸ್ತಾ ಇಲ್ಲ ಅಂತ ಕಂಪ್ಲೇಂಟ್ಗಳು ಬಂದಿದೆ, ಅತಿ ಹೆಚ್ಚು ದೂರುಗಳು ಬಂದಿರುವಂತಹ ಸಚಿವರು ಯಾರು? ಇದೆಲ್ಲ ಕುತೂಹಲ ಸದ್ಯಕ್ಕೆ ಮೋಸ್ಟ್ಲಿ ಸೋಮವಾರಕ್ಕೆ ಅದೆಲ್ಲದಕ್ಕೂ ಕೂಡ ತೆರೆ ಬೀಳುತ್ತೆ. ಸಹಜವಾಗಿ ಸಂಪುಟಕ್ಕೆ ಸರ್ಜರಿ ಆಗಾಗುತ್ತೆ, ಈಗಾಗುತ್ತೆ ಅಂತ ಹೇಳ್ತಾ ಇದ್ದಿದ್ದೆ ಬಂತು. ಬಟ್ ಕಂಪ್ಲೀಟ್ ಆಗಿ ಸರ್ಜರಿ ಆಗೋದು ಪಕ್ಕಾ ಅಂತ ಇದೆ ಕಾಂಗ್ರೆಸ್ನ ಮೂಲಗಳು. ಯಾಕಿಷ್ಟೆಲ್ಲ ದೂರುಗಳು ಬಂದ್ರು, ಸಾಲು ಸಾಲು ಕಂಪ್ಲೇಂಟ್ಗಳು ಬರುತ್ತೆ, ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ, ಶಾಸಕರು ಹೇಳಿದ್ದಕ್ಕೆ ನೀವು ಕವಡೆ ಕಾಸಿನ ಕಿಮ್ಮತ್ ಕೊಡಲ್ಲ, ಅನುದಾನದ ವಿಚಾರದಲ್ಲಿ ತಾರತಮ್ಯ, ಅಭಿವೃದ್ಧಿಗಳ ಕೆಲಸಗಳಾಗ್ತಾ ಇಲ್ಲ, ಅಧಿಕಾರಿಗಳ ವರ್ಗಾವಣೆಯಿಂದ ಹಿಡ್ಕೊಂಡು ಅಭಿವೃದ್ಧಿಯ ವಿಚಾರದಿಂದ ಹಿಡ್ಕೊಂಡು ಅನುದಾನದ ವಿಚಾರದ ತನಕ ಕೂಡ ತಾರತಮ್ಯ ಆಗ್ತಾ ಇದೆ. ಶಾಸಕರು ಏನೇ ಹೇಳಿದ್ರು ಕೂಡ ಉಸ್ತುವಾರಿ ಸಚಿವರುಗಳು ಅದನ್ನ ಮನ್ನಣೆಗೆ ತೆಗೆದುಕೊಳ್ತಾ ಇಲ್ಲ, ನಮ್ಮನ್ನ ವಿಶ್ವಾಸಕ್ಕೆ ಪಡೆದುಕೊಳ್ತಾ ಇಲ್ಲ. ಇಂಥ ಸಚಿವರು ಇರೋದ್ರಿಂದ ನಾವು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕಾಗ್ತಾ ಇಲ್ಲ. ಇದು ಹೀಗೆ ಮುಂದುವರೆದ್ರೆ ಮುಂದಿನ ಚುನಾವಣೆಯಲ್ಲಿ ಅದರ ಪರಿಣಾಮವನ್ನ ನಾವು ಎದುರಿಸಬೇಕಾಗುತ್ತೆ. ಪಕ್ಷಕ್ಕೆ ಹೀನಾಯ ಸೋಲಾಗುವುದು ಪಕ್ಕಾ ಅಂತ ಹಲವು ಶಾಸಕರು ಸಾಲು ಸಾಲಾಗಿ ಸುರ್ಜೇವಾಲಾ ಅವರನ್ನ ಭೇಟಿಯಾದಾಗ ದೂರುಗಳನ್ನ ಕೊಟ್ಟಿದ್ದಾರೆ. ಇದರ ದೂರಿನ ಅನ್ವಯ ಒಂದ್ ರೀತಿ ದೂರುಗಳು ಮಾಸ್ ಕಾರ್ಡ್ ನಲ್ಲಿ ಅಂಕಿ ಅಂಶಗಳು ಕೂಡ ಪ್ರಸ್ತಾಪ ಆಗಿದೆ ಅಂತ. ಸಚಿವರ ಮೌಲ್ಯಮಾಪನ, ಅವರ ಕಾರ್ಯವೈಖರಿ ಹೇಗಿದೆ, ಯಾವೆಲ್ಲ ಸಚಿವರು ಕೆಲಸ ಮಾಡ್ತಿದ್ದಾರೆ, ಕೆಲಸ ಮಾಡ್ತಿಲ್ಲ, ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿದ್ದಾರೆ, ಆಕ್ಟಿವ್ ಆಗಿಲ್ಲ, ಜನರ ವಿಶ್ವಾಸ ಗಳಿಸಿದ್ದಾರಾ, ಶಾಸಕರ ವಿಶ್ವಾಸ ಗಳಿಸಿದ್ದಾರಾ, ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಿದ್ದಾರಾ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಕೂಡ ಸುರ್ಜೇವಾಲಾ ಅವರು ಸಿದ್ಧಪಡಿಸಿಕೊಂಡಿದ್ದಾರೆ. ಯಾರು ಕೆಲಸ ಮಾಡಲ್ವೋ, ಯಾವ ಸಚಿವರ ಬಗ್ಗೆ ಸಾಲು ಸಾಲು ದೂರುಗಳಿದೆಯೋ ಅಂಥವರನ್ನ ಸಂಪುಟದಿಂದ ಬಿಡೋದು ಪಕ್ಕಾ ಅಂತ ಇದೆ ಕಾಂಗ್ರೆಸ್ನ ಮೂಲಗಳು.